ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಾರಾಹಿ ದೇವಿಯ ಬಗ್ಗೆ ನಾನಾ ಕಥಾನಕಗಳು ಹಾಗೂ ನಾನಾ ಉಲ್ಲೇಖಗಳು ಸಿಗ್ತವೆ. ತಂತ್ರಸಿದ್ಧಿ ಸಾಧಕರು ವರಾಹಿ ದೇವಿಯನ್ನ ವಿಭಿನ್ನವಾಗಿ ಮತ್ತು ವಿಚಿತ್ರ ಪದ್ಧತಿಯಲ್ಲೇ ಸಿದ್ಧಿಸಿಕೊಳ್ತಾರೆ. ಅಲ್ಲದೆ ಮಹಾನ್ ಶಕ್ತಿ ದೇವತೆ ಅಂತಲೂ ಕರೀತಾರೆ. ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ನ್ಯಾಯ ದೇವತೆಯಾಗಿ ಸ್ಥಾನ ಪಡೆದ ಉಗ್ರ ದೇವತೆಯೇ ವಾರಾಹಿ ದೇವಿ. ಯಾರ ಕಣ್ಣನ್ನಾದರೂ ತಪ್ಪಿಸಬಹುದು, ಆದರೆ ಈ ದೇವಿಯ ಕಣ್ಣನ್ನ ತಪ್ಪಿಸಿ ಏನಾದರೂ ಅನಾಚಾರ ನಡೆದ್ರೆ ಅಲ್ಲೇ ಡ್ರಾ, ಅಲ್ಲಿಯೇ ಬಹುಮಾನದಂತೆ. ತಪ್ಪಿಗೆ ತಕ್ಕ ಶಿಕ್ಷೆಯಂತೂ ನಡೆದೇ ತಿರುತ್ತೆ. ಇಂದಿಗೂ ಕಾಶಿ ಕ್ಷೇತ್ರದಲ್ಲಿ ಅದೇನೇ ನಡೆದರೂ ಅದೆಲ್ಲವನ್ನು ಸರಿದೂಗಿಸುತ್ತಿರುವುದು ಇದೇ ವರಾಹಿ ದೇವಿ ಎಂದು ಅಲ್ಲಿನವರು ನಂಬ್ತಾರೆ. ಅಲ್ಲದೆ ಅದಕ್ಕೆ ಸಾಕ್ಷಿ ಎಂಬಂತೆ ನಾನಾ ನಿದರ್ಶನಗಳು ಕೂಡ ನಡೆದಿದೆ. ಅಲ್ಲದೆ ಪ್ರತಿನಿತ್ಯ ನಡೆಯುವ ಪೂಜೆಯಲ್ಲೇನಾದರೂ ಉದಾಸೀನವಾದರೆ ಪುರೋಹಿತರಿಗೆ ದೇವಿ ಕಣ್ಣ ಮುಂದೆಯೇ ಶಿಕ್ಷೆ ನೀಡುವುದನ್ನು ನೋಡಿದರಂತೂ ಮೈ ರೋಮಾಂಚನವಾಗುತ್ತೆ. ಅಲ್ಲದೆ ಇಂದಿಗೂ ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ನೆಲೆಯಾಗಿರುವ ವರಾಹಿ ದೇವಿಯನ್ನ ಬರಿಗಣ್ಣಿನಿಂದ ನೋಡಲು ಅಸಾಧ್ಯವೆಂಬ ಮಾತು ಕೂಡ ಇದೆ. ಇದೆಲ್ಲವನ್ನೂ ಅಲ್ಲಗಳೆದು ಏನಾಗುತ್ತದೋ ಹಾಗೇ ಬಿಡ್ಲಿ, ನಾನು ನೇರವಾಗಿ ನೋಡ್ತೇನೆ ಎಂದು ಹೋದವರ್ಯಾರೂ ಮರಳಿ ಬಂದಿಲ್ಲ. ಅಷ್ಟಕ್ಕೂ ಅವರಿಗೆಲ್ಲ ಆಗಿದ್ದೇನು? ನಿಜಕ್ಕೂ ಇಂತಹ ಚಮತ್ಕಾರಗಳು ನಡೆಯುತ್ತವಾ? ಇಂದಿಗೂ ಯಾಕೆ ದೇವಿಯ ಪೂಜೆಯನ್ನ ನೇರವಾಗಿ ನೋಡಲಾಗೋದಿಲ್ಲ? ಅಲ್ಲದೆ ಒಮ್ಮೆ ಗರ್ಭಗುಡಿಯ ಬಾಗಿಲನ್ನು ಹಾಕಿದ ನಂತರ ಯಾಕೆ ತೆರೆಯುವುದಿಲ್ಲ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಶಿ ವಿಶ್ವನಾಥ ಧಾಮದಿಂದ ಸುಮಾರು 800 ಮೀಟರ್ ಅಂತರದಲ್ಲಿರುವ ವರಾಹಿ ದೇವಿ ದೇವಾಲಯವು ಅತಿ ಪುರಾತನವಾದದ್ದು ಮತ್ತು ವರಾಹಿ ದೇವಿಗೆ ಸಮರ್ಪಿತವಾದ ಅತ್ಯುನ್ನತ ಶ್ರದ್ಧಾ ಭಕ್ತಿಯನ್ನ ಹೊಂದಿರುವ ದೇವಾಲಯ. ಹಿಂದೂ ಪುರಾಣಗಳ ಪ್ರಕಾರ ವರಾಹಿ ದೇವಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು. ಕಾಶಿ ಎಂದು ಕರೆಯಲ್ಪಡುವ ವಾರಣಾಸಿಯು ವಿಶ್ವದಲ್ಲೇ ಅತ್ಯಂತ ಪುರಾತನ ನಗರವಾಗಿದ್ದು 4 ಯುಗಗಳಿಂದಲೂ ಅಸ್ತಿತ್ವ ಹೊಂದಿರುವ ಪುಣ್ಯ ಭೂಮಿ. ಇಂದಿಗೂ ಭಾರತದ ಧಾರ್ಮಿಕ ಸ್ಥಳವೆಂದು ಪ್ರಸಿದ್ಧವಾಗಿದೆ. ಇನ್ನು ವರಾಹಿ ದೇವಿ ದೇವಾಲಯವನ್ನ ಮಧ್ಯಕಾಲೀನ ಅವಧಿಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಸ್ಥಳ ಪುರಾಣ ಹೇಳುತ್ತೆ. ಅಲ್ಲದೆ ಇಲ್ಲಿ ಮಂಗಗಳು ಅತಿ ಹೆಚ್ಚಾಗಿ ಕಂಡುಬರುತ್ತಿದ್ದರಿಂದ ಮಂಕಿ ದೇವಾಲಯ ಅಂತಲೂ ಕರೀತಾರೆ. ಇನ್ನು ವರಾಹಿ ದೇವಿಯ ಕುರಿತಾದ ಪೌರಾಣಿಕ ಹಿನ್ನೆಲೆಯನ್ನೊಮ್ಮೆ ಕೆದಕಿದಾಗ ರಕ್ತ ಬಿಜಾಸುರ ಮೆರೆಯುತ್ತಿದ್ದ ಕಾಲವದು. ಆ ರಾಕ್ಷಸನ ಪಡೆ ದೇವತೆಗಳು ಮನುಷ್ಯರನ್ನ ಕೊಲ್ಲುತ್ತಾ ಅಟ್ಟಹಾಸ ಮೇರೆ ಮೀರಿತ್ತು. ಆಗ ದೇವತೆಗಳು ರಾಕ್ಷಸನಿಂದ ರಕ್ಷಣೆ ಕೊಡು ತಾಯಿ ಎಂದು ಪಾರ್ವತಿ ದೇವಿಯನ್ನ ಪ್ರಾರ್ಥಿಸ್ತಾರೆ. ಪಾರ್ವತಿ ದೇವಿ ದುರ್ಗಾ ಮಾತೆಯ ಅವತಾರವನ್ನ ತಾಳಿ ರಕ್ತ ಬಿಜಾಸುರನೊಂದಿಗೆ ಯುದ್ಧಕ್ಕೆ ಬರ್ತಾಳೆ. ಹೋರಾಡುವಾಗ ಅವನ ದೇಹಕ್ಕೆ ಗಾಯವಾಗಿ 1 ಹನಿ ರಕ್ತ ಕೆಳಗೆ ಬಿದ್ದ ಕೂಡಲೇ ಅದರಿಂದ 2 ರಾಕ್ಷಸರು ಹುಟ್ಟುತ್ತಾರೆ. ರಕ್ತ ಎಷ್ಟು ಬೀಳುತ್ತೋ ಅದರ ದುಪ್ಪಟ್ಟು ರಾಕ್ಷಸರು ಹುಟ್ಟುತ್ತಿದ್ರು. ರಕ್ತ ಬಿಜಾಸುರ ಭಗವಂತನಿಂದ ಇಂತಹ ವರವನ್ನ ಪಡೆದಿದ್ದ. ಲೆಕ್ಕವಿಲ್ಲದಷ್ಟು ರಾಕ್ಷಸರನ್ನ ದುರ್ಗಾದೇವಿ ಕೊಂದರೂ ಕೂಡ ಮತ್ತೆ ಅಷ್ಟೇ ರಕ್ತ ಬಿಜಾಸುರರು ಹುಟ್ಟುತ್ತಿದ್ದ ಕಾರಣ ದುರ್ಗಾದೇವಿಯು ತನ್ನ ಶರೀರದೊಳಗಿಂದ ಸಪ್ತ ಮಾತೃಕೆಯರನ್ನ ಸೃಷ್ಟಿ ಮಾಡ್ತಾಳೆ. ಅವರೇ ಬ್ರಹ್ಮಾಣಿ, ವೈಷ್ಣವಿ, ಮಾಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ ಮತ್ತು ಚಾಮುಂಡಿ. ಇವರೇ ಸಪ್ತ ಮಾತೃಕೆಯರು. ಇವರು ದುರ್ಗಾದೇವಿಯಷ್ಟೇ ಪ್ರಬಲರಾಗಿದ್ದು ರಕ್ತ ಬಿಜಾಸುರನ ಸಂಹಾರ ಮಾಡಲು ಜೊತೆಯಾಗ್ತಾರೆ. ಪಾರ್ವತಿ ದೇವಿ ಲಲಿತಾ ತ್ರಿಪುರ ಸುಂದರಿಯಾಗಿ ರಾಕ್ಷಸರ ವಿರುದ್ಧ ಹೋರಾಡಲು ಸೈನ್ಯವನ್ನ ಕಟ್ಟುತ್ತಾಳೆ. ಈ ಸೈನ್ಯದಲ್ಲಿ ಸಪ್ತ ಮಾತೃಕೆ ವಾರಾಹಿ ದೇವಿ ಕೂಡ ಒಬ್ಳು. ಪ್ರಜಾಪತಿ ದಕ್ಷನ ಪುತ್ರಿ ಸತೀದೇವಿ ಯಜ್ಞಕುಂಡದಲ್ಲಿ ಬಲಿಯಾದಾಗ ಶಿವನು ಆಕೆಯ ದೇಹವನ್ನ ಹೊತ್ತು ತಿರುಗುತ್ತಿದ್ದ. ಇದನ್ನರಿತ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ 108 ತುಂಡುಗಳನ್ನಾಗಿ ಕತ್ತರಿಸಿದಾಗ ಅವು ಭೂಮಿಯ ಮೇಲೆ ಹಲವು ಕಡೆ ಬಿದುವು. ಆ ಕ್ಷೇತ್ರಗಳೆಲ್ಲ ಶಕ್ತಿಪೀಠಗಳಾಗ್ತವೆ. ಅವುಗಳಲ್ಲಿ ಜಗನ್ಮಾತೆಯ ಕಿವಿಯ ಬೆಂಡೋಲೆ ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಅಲ್ಲಿ ವಿಶಾಲಾಕ್ಷಿ ದೇವಿಯ ಶಕ್ತಿಪೀಠ ನಿರ್ಮಾಣವಾಗುತ್ತೆ. ಹಾಗೆ ಕಾಶಿಯಲ್ಲಿ ಬಿದ್ದ ಹಲ್ಲುಗಳಿಂದ ಜನಿಸಿದವಳೆ ವರಾಹಿ ದೇವಿ. ಇದು ಕಾಶಿಯ ಮತ್ತೊಂದು ಶಕ್ತಿಪೀಠವಾಗುತ್ತೆ. ಆದಿಶಕ್ತಿಯ ಹಲ್ಲುಗಳಿಂದ ಜನಿಸಿದ ವಾರಾಹಿ ದೇವಿಯನ್ನ ತನ್ನ ಸೈನ್ಯದ ಸೇನಾಧಿಪತಿಯಾಗಿ ಲಲಿತಾದೇವಿ ನೇಮಕ ಮಾಡ್ತಾಳೆ. ವರಾಹಿ ಕೆಲಸ ಪ್ರತಿಯೊಂದು ಸಂಗತಿಯನ್ನ ಅಂದರೆ ಯುದ್ಧದಲ್ಲಿ ಮಡಿದ ರಾಕ್ಷಸರು ಎಷ್ಟು, ಉಳಿದ ರಾಕ್ಷಸರು ಎಷ್ಟು, ಹೀಗೆ ಪ್ರತಿಯೊಂದು ವಿಷಯವನ್ನ ಲಲಿತಾದೇವಿಗೆ ಒಪ್ಪಿಸ್ತಿದ್ಲು. ಹಾಗೆಯೇ ಯುದ್ಧವನ್ನು ಮಾಡ್ತಿದ್ಲು. ವಿಶಿಷ್ಟ ಅಂದರೆ ಯುದ್ಧದಲ್ಲಿ ಹೋರಾಡಲು ವರಾಹಿ ದೇವಿಗೆ ಯಾವುದೇ ಆಯುಧಗಳು ಬೇಡ. ಆಕೆ ರಾಕ್ಷಸರ ಹೆಣಗಳ ಮೇಲೆ ಕುಳಿತುಕೊಂಡು ತನ್ನ ಕೋರೆ ಹಲ್ಲುಗಳಿಂದಲೇ ಶತ್ರುಗಳನ್ನ ಎತ್ತಿ ಬಿಸಾಕಿ ಕೊಲ್ಲುತ್ತಿದ್ದಳು. ಇದನ್ನ ನೋಡುತ್ತಿದ್ದ ರಕ್ತ ಬಿಜಾಸುರ ಲಲಿತಾ ದೇವಿಯನ್ನ ದ್ವಂದ್ವ ಯುದ್ಧಕ್ಕೆ ಕರೆದ. ಸಪ್ತ ಮಾತೃಕೆಯರನ್ನ ತನ್ನೊಳಗೆ ಸೇರಿಸಿಕೊಂಡು ಲಲಿತಾದೇವಿ ವೀರಾವೇಶದಿಂದ ಹೋರಾಡಿ ರಕ್ತ ಬಿಜಾಸುರನನ್ನ ಕೊಂದು ಹಾಕ್ತಾಳೆ. ಎಲ್ಲ ಯುದ್ಧದ ಸಮಯದಲ್ಲೂ ವಾರಾಹಿ ದೇವಿ ಬಂದು ಸೇನೆಯ ಸೇನಾಧಿಪತ್ಯವನ್ನ ವಹಿಸಿ ಶತ್ರುಗಳನ್ನ ಸಂಹಾರ ಮಾಡ್ತಾಳೆ.
ಆದಿಶಕ್ತಿಯಿಂದ ಸೃಷ್ಟಿಯಾದ ಸಪ್ತ ಮಾತೃಕೆಯರಂತೆ ಶಿವನಿಂದ ಶಿವ ಸ್ವರೂಪ ಭೈರವ ಬರ್ತಾನೆ. ಈ ಭೈರವನಿಂದ ಅಷ್ಟ ಭೈರವರು ಸೃಷ್ಟಿಯಾಗ್ತಾರೆ. ಇವರು ಅಷ್ಟ ದಿಕ್ಕುಗಳನ್ನು ಪಾಲಿಸುತ್ತಿದ್ದಾರೆ. ಅಷ್ಟ ಭೈರವರಲ್ಲಿ ಒಬ್ಬನಾದ ಉನ್ಮಂದಿ ಭೈರವ ವಾರಾಹಿ ದೇವಿಯ ಪತಿ. ವಾರಾಹಿ ದೇವಿಯ ರಥದ ಮುಂದೆ ಹಂದಿಯ ರೂಪದ ದಂಡನಾಥ ಎಂಬುವರು ದೇವಿಯ ರಥವನ್ನ ಎಳಿತಾರೆ. ಲಲಿತಾ ದೇವಿಯ ಸೈನ್ಯದ ರಥ ಗಜ ಅಶ್ವಕ್ಕೆ ವಾರಾಹಿ ದೇವಿಯೇ ಅಧಿಪತಿಯಾಗಿರ್ತಾಳೆ. ಹೀಗೆ ವಾರಾಹಿ ದೇವಿ ಸತ್ಯ, ನ್ಯಾಯ, ನಿಷ್ಠೆ, ಕರುಣೆ, ಮಮತೆಯ ತಾಯಿಯಾಗಿದ್ದಾಳೆ. ಒಮ್ಮೆ ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷ ವಾರಾಹಿ ದೇವಿಯನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡಿ ತನಗೆ ಅಮರತ್ವದ ವರ ಕೇಳಿದ. ಅದಕ್ಕೆ ಸಾಧ್ಯವಿಲ್ಲ ಎಂದಾಗ, ತಾಯಿ ನಿನ್ನನ್ನು ಬಿಟ್ಟು ಇನ್ಯಾರೂ ನನ್ನನ್ನು ಕೊಲ್ಲುವಂತಿಲ್ಲ, ಇದನ್ನ ಮಾತ್ರ ಕರುಣಿಸು ಎಂದಾಗ ತಾಯಿ ತಥಾಸ್ತು ಎಂದಳು. ತಕ್ಷಣ ಹಿರಣ್ಯಾಕ್ಷ, ತಾಯಿ ನಾನು ನಿನ್ನ ಭಕ್ತನಾದುದರಿಂದ ನೀನು ನನ್ನನ್ನು ಕೊಲ್ಲುವಂತಿಲ್ಲ ಎಂದು ಮಾತು ತೆಗೆದುಕೊಂಡ. ಎಲ್ಲಕ್ಕೂ ಅಸ್ತು ಎಂದಳು ದೇವಿ. ನಂತರ ವಾರಾಹಿ ದೇವಿ ಕೊಟ್ಟ ವರವನ್ನ ದುರುಪಯೋಗ ಮಾಡಿಕೊಂಡು ಎಲ್ಲ ಕಡೆಗೂ ತೊಂದರೆಯನ್ನ ಕೊಡುತ್ತಾನೆ ಹಿರಣ್ಯಾಕ್ಷ. ಹಿರಣ್ಯಾಕ್ಷನ ಸಾವು ಕೇವಲ ವಾರಾಹಿ ದೇವಿಯಿಂದ ಮಾತ್ರವೇ ಸಾಧ್ಯ ಎಂದು ತಿಳಿದುಕೊಂಡ ಮಹಾವಿಷ್ಣು ವರಾಹಿ ದೇವಿ ಅಂಶದಿಂದ ವರಾಹಸ್ವಾಮಿ ಅವತಾರವನ್ನ ತಾಳ್ತಾನೆ. ವರಾಹಿ ದೇವಿಯಿಂದ ವರಾಹಸ್ವಾಮಿ ಜನನವಾದುದರಿಂದ ವರಾಹಸ್ವಾಮಿಯ ತಾಯಿ ವರಾಹಿ ದೇವಿ ಆಗ್ತಾಳೆ. ವರಾಹಸ್ವಾಮಿ ಭೂಮಾತೆಯನ್ನ ರಕ್ಷಣೆ ಮಾಡಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನೆ. ಕಾಶಿ ಕ್ಷೇತ್ರ ಪಾಲಿಕೆ ಎಂಬ ಹೆಸರಿನಲ್ಲಿ ವರಾಹದೇವಿ ಉಗ್ರ ರೂಪದಲ್ಲಿ ವಿರಾಜಮಾನಳಾಗಿದ್ದಾಳೆ. ಇಲ್ಲಿರುವ ಮೂರ್ತಿ ಬಹಳ ದೊಡ್ಡದಾಗಿದ್ದು ಪಾತಾಳದಷ್ಟು ಆಳದಲ್ಲಿದೆ. ಆದ್ದರಿಂದ ಈಕೆಯನ್ನ ಪಾತಾಳ ಭೈರವಿ ಎಂದು ಕರೀತಾರೆ. ನೇರವಾಗಿ ದರ್ಶನ ಮಾಡಲು ಬಿಡುವುದಿಲ್ಲ. ಸೂರ್ಯೋದಯಕ್ಕೂ ಮೊದಲು 4 ರಿಂದ 5 ತನಕ ಪೂಜಾ ಅಲಂಕಾರ ಮಾಡ್ತಾರೆ. ನಂತರ ದೇವಾಲಯದ ಬಾಗಿಲು ಹಾಕಲಾಗುತ್ತೆ. ಬೆಳಗ್ಗೆ 7:30 ರಿಂದ 9 ಗಂಟೆಯವರೆಗೆ ದರ್ಶನ. ಅದು ಬಾಗಿಲಿಗೆ 2 ಕಿಂಡಿ ಇದ್ದು, ಒಂದು ಕಿಂಡಿಯಿಂದ ದೇವಿಯ ಮುಖ ದರ್ಶನ, ಇನ್ನೊಂದು ಕಿಂಡಿಯಿಂದ ಪಾದ ದರ್ಶನ ಮಾಡಲು ಮಾತ್ರ ಅವಕಾಶವಿದೆ. ಗರ್ಭಗುಡಿಯಲ್ಲಿ ದೇವಿಯ ಪೂಜೆಯನ್ನ ಅರ್ಚಕರು ಸರಿಯಾಗಿ ಮಾಡದಿದ್ದರೆ, ಉದಾಸೀನದಿಂದ ಮಂತ್ರ ಸರಿಯಾಗಿ ಉಚ್ಚಾರಣೆ ಮಾಡದೆ ಅಥವಾ ಗಡಿಬಿಡಿಯಿಂದ ಪೂಜೆ ಮಾಡಿದ್ರೆ ಮುಖಕ್ಕೆ ಯಾರೋ ಹೊಡೆದಂತೆ, ಅವರನ್ನ ಹಿಂದೆ ತಳ್ಳಿದಂತೆ ಅನುಭವವಾಗುತ್ತೆ. ಹೊಡೆದ ನೋವು ಕೂಡ ಗೊತ್ತಾಗತ್ತೆ. ಇಲ್ಲಿನ ಅರ್ಚಕರು ತುಂಬಾ ಭಯ ಭಕ್ತಿಯಿಂದ ಹೆದರುತ್ತಲೇ ಎಚ್ಚರಿಕೆಯಿಂದ ಸಣ್ಣ ತಪ್ಪು ಆಗದಂತೆ ಪೂಜೆ ಮಾಡ್ತಾರೆ. ಈ ದೇವಿಯು ಬ್ರಹ್ಮಾಂಡದ ಶಕ್ತಿಯನ್ನ ಹೊರಗೆ ಸೂಸುತ್ತಾಳೆ. ಆದ್ದರಿಂದಲೇ ನೇರವಾಗಿ ನೋಡಲು ಸಾಧ್ಯವಿಲ್ಲ. ಶಕ್ತಿಯ ತರಂಗಗಳನ್ನು ಸಹಿಸಲು ಆಗದೆ ಎಚ್ಚರ ತಪ್ಪಿ ಬೀಳ್ತಾರಂತೆ. ಬಾಗಿಲ ಕಿಂಡಿಯಿಂದ ಮಾತ್ರ ನೋಡಬಹುದು. ಬಾಗಿಲಿಗಿರುವ 2 ರಂಧ್ರದಿಂದ ನೋಡುವಾಗಲೇ ದೇವಿಯ ಶಕ್ತಿಯು ಅನುಭವಕ್ಕೆ ಬರುತ್ತೆ. ಪೂಜೆ ಮಾಡುವ ಅರ್ಚಕರು ಇಲ್ಲಿ ಹೆಚ್ಚು ಹೊತ್ತು ಇರೋದಿಲ್ಲ. ದೇವಿಯನ್ನ ಪ್ರೀತಿಯಿಂದ ಮಾಯಿ ಮಾಯಿ ಎಂದು ಕರೀತಾರೆ. ಅಮ್ಮ ಮಾಯಿ, ನಿನಗೆ ಯಾವ ವಸ್ತ್ರ ಇಷ್ಟ, ಯಾವ ಹೂವು ಪ್ರಿಯ, ನಿನಗೆ ತಿನ್ನಲು ಏನು ಬೇಕು ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಾ ಅಲಂಕಾರ ಮಾಡ್ತಾರೆ. ಬಹಳ ಹಿಂದೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ವಾರಾಹಿ ದೇವಿಯ ದರ್ಶನ ನೇರವಾಗಿ ಮಾಡ್ತೇವೆ ಎಂದು ಹಠ ಹಿಡಿದರಂತೆ. ಬೇಡ, ನನ್ನಿಂದ ಕೂಡ ದೇವಿಯ ಶಕ್ತಿ ತಡೆಯಲು ಸಾಧ್ಯವಿಲ್ಲ, ಖಂಡಿತವಾಗ್ಲೂ ಬೇಡ ಎಂದು ಪುರೋಹಿತರು ಹೇಳಿದರೂ ಕೂಡ ಕೇಳದೆ ಪಾತಾಳದಲ್ಲಿರುವ ದೇವಿಯ ದರ್ಶನ ಮಾಡಲು ಹೋಗ್ತಾರೆ. ಹೋದವರು ಅಲ್ಲಿಯೇ ಅಸುನೀಗ್ತಾರೆ. ಇದೇ ರೀತಿ ಒಬ್ಬ ಅರ್ಚಕರು ಕೂಡ ದೇವಿಯ ಪರೀಕ್ಷೆ ಮಾಡಲು ಹೋಗಿ ಗರ್ಭಗುಡಿಯೊಳಗೆ ಭಸ್ಮವಾಗ್ತಾರೆ. ವಾರಾಹಿ ದೇವಿ ಧರ್ಮ ದೇವತೆಯಾಗಿದ್ದಾಳೆ. ಗರ್ಭಗುಡಿಯ ಬಾಗಿಲು ಹಾಕಿದ ಮೇಲೆ ಯಕ್ಷ ಯಕ್ಷಿಣಿಯರು, ನವಗ್ರಹಗಳು, ಗಂಧರ್ವರು, ಸ್ವರ್ಗದ ದೇವತೆಗಳು ದೇವಿಯನ್ನ ಪೂಜಿಸಲು ಬರುತ್ತಾರೆ. ಹೀಗಾಗಿ ಗರ್ಭಗುಡಿಯ ಬಾಗಿಲು ಹಾಕಿದ ಮೇಲೆ ತೆಗೆಯುವಂತಿಲ್ಲ. ತೆಗೆದವರು ಹೊರಗೆ ಬರುವುದಿಲ್ಲ. ಕಾಶಿ ಕ್ಷೇತ್ರದ ವಾರಾಹಿ ದೇವಿ ಎಂದರೆ ಮಧ್ಯಾಹ್ನ ನೆತ್ತಿಯ ಮೇಲೆ ಬರುವ ಸೂರ್ಯನನ್ನು ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ತೀಕ್ಷ್ಣ ಶಕ್ತಿಯಾಗಿದ್ದು ಬರೀ ಗಣ್ಣಿನಲ್ಲಿ ನೋಡಲು ಸಾಧ್ಯವಿಲ್ಲ. ಈ ರೀತಿ ವರಾಹಿ ದೇವಿ ಕಾಶಿ ಕ್ಷೇತ್ರದ ಪಾಲಕಿಯಾಗಿ ಭಕ್ತರನ್ನ ಕೈ ಬೀಸಿ ಕರೆಯುತ್ತಾಳೆ. ಕಾಶಿ ಕ್ಷೇತ್ರವನ್ನ ಜನರನ್ನ ರಕ್ಷಿಸುತ್ತಾ ಕಾಶಿ ಕ್ಷೇತ್ರದಲ್ಲಿ ವರಾಹಿ ದೇವಿ ನೆಲೆಸಿರುವುದರಿಂದ ಕಾಶಿ ಕ್ಷೇತ್ರಕ್ಕೆ ವಾರಣಾಸಿ ಎಂಬ ಹೆಸರು ಬಂದಿದೆ. ಹೀಗೆ ಈ ಶಕ್ತಿ ದೇವತೆಯ ಮೊರೆ ಹೋದರೆ ಅದೆಂಥದ್ದೇ ದುಷ್ಟ ಶಕ್ತಿಯ ಉಪಟಳವಿದ್ದರೂ ಕೂಡ ಕ್ಷಣಾರ್ಧದಲ್ಲಿ ಪರಿಹಾರ ಸಿಗುತ್ತೆ. ಅಲ್ಲದೆ ಜೀವಮಾನವಿಡೀ ತಾಯಿಯ ಅಭಯ ಸಿಗುತ್ತೆ, ತಾಯಿಯೇ ರಕ್ಷಣೆ ನೀಡ್ತಾಳೆ ಎನ್ನುವುದು ಶತಸಿದ್ಧ. ಇವಿಷ್ಟು ವರಾಹಿ ಅಮ್ಮನ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.